ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ತಿಳಿಸ್ಕೊಡ್ತೇನೆ ಅಂತ ವಿಷಯ ಯಾವುದಪ್ಪ ಅಂದ್ರೆ, ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ ಏನದು ಅಂದ್ರೆ, ಲಾಸ್ಟ್ ಟೈಮ್ ನಾನು ಪೆನಿಸ್ ಶೇಪ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದಂತ ಟೈಮಲ್ಲಿ ತುಂಬಾ ಕಾಮೆಂಟ್ಸ್ ಬಂದಿತ್ತು. ಏನಪ್ಪಾ ಅದು ಅಂದ್ರೆ, ಮಹಿಳೆಯರಲ್ಲಿ, ಹೆಂಗಸರಲ್ಲಿ ಯಾವೆಲ್ಲ ಶೇಪ್ ಅಲ್ಲಿ ಬ್ರೆಸ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಕಾಮೆಂಟ್ಸ್ ಬಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಯಾವೆಲ್ಲ ಶೇಪ್ ಅಲ್ಲಿ ಇರುತ್ತೆ ಅಂತ ಮುಂದೆ ನೋಡ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಪ್ರತಿಯೊಂದು ಪಾರ್ಟ್ ಆಗಿರ್ಬೋದು, ಬಾಡಿ ಪಾರ್ಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಹೈಟು, ವೆಯ್ಟು, ಸೊ ಹೇಗೆ ಎಲ್ಲದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ತರ ಮಹಿಳೆಯರ ಬಾಡಿಯಲ್ಲೂ ಸಹ ಏನು ನಾವು ಬೂಬ್ಸ್ ಅಂತ ಹೇಳ್ತೀವಿ, ಇಲ್ಲ ಕನ್ನಡದಲ್ಲಿ ಸ್ತನ ಅಂತ ಹೇಳ್ತೀವಿ. ಸೊ ಇದು ಡಿಫ್ರೆಂಟ್ ಶೇಪ್ ಅಲ್ಲಿ ಇರುತ್ತೆ ಪ್ರತಿಯೊಬ್ಬ ಮಹಿಳೆಯರಲ್ಲೂ, ಯಾರಿಗೂ ಸೇಮ್ ಇರೋದೇ ಇಲ್ಲ. ಸೊ ಹಾಗಿದ್ರೆ ಯಾವೆಲ್ಲ ಶೇಪ್ ಅಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ನಂಬರ್ 1 ರೌಂಡ್ ಬೂಬ್ಸ್ ಅಂತ ಹೇಳ್ತಾರೆ. ಈ ರೌಂಡ್ ಬೂಬ್ಸ್ ಅಂದ್ರೆ ಸೇಮ್ ಹೇಗೆ ಈ ಬಾಲ್ ಬರುತ್ತೆ ಅಲ್ವಾ, ಸೊ ಬಾಲ್ ತರನೇ ಇರುತ್ತೆ. ಎಲ್ಲೂ ಅಪ್ವರ್ಡ್ ಆಗಿರೋದು, ಡೌನ್ವರ್ಡ್ ಆಗಿರೋದು ಎಲ್ಲೂ ಹೆಚ್ಚು ಕಮ್ಮಿ ಇರೋದಿಲ್ಲ. ಸೇಮ್ ಆಸ್ ಇಟ್ ಈಸ್ ಬಾಲ್ ಹೇಗಿರುತ್ತೆ, ಸೊ ಅದೇ ತರ ಇರುತ್ತೆ. ಇದನ್ನ ರೌಂಡ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಈಸ್ಟ್ ವೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸೈಡ್ ವೇವ್ಸ್ ಬೂಬ್ಸ್ ಅಂತ ಹೇಳ್ತೀವಿ. ಸೈಡ್ ವೇವ್ಸ್ ಬೂಬ್ಸ್ ಅಂದ್ರೆ ಹೇಗೆ ಅಂದ್ರೆ, ಏನ್ ಈ ಬೂಬ್ಸ್ ಅಲ್ಲಿ ನಿಪ್ಪಲ್ಸ್ ಇರುತ್ತೆ ಬ್ರೆಸ್ಟ್ ಅಲ್ಲಿ, ಸೊ ಆ ನಿಪ್ಪಲ್ಸ್ ಸ್ಟ್ರೈಟ್ ನೋಡ್ತಾ ಇರಲ್ಲ, ಸೈಡ್ಗೆ ಇರುತ್ತೆ. ಅಂದ್ರೆ ಕನ್ನಡದಲ್ಲಿ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ, ನಮ್ಮ ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಏನು ನಾವು ತೋರಿಸ್ತೀವಿ, ಸೊ ಆ ತರ ಈ ಬ್ರೆಸ್ಟ್ ನಿಪ್ಪಲ್ಸ್ ಹೊರಗಡೆ ನೋಡ್ತಾ ಇರುತ್ತೆ. ಅಂದ್ರೆ ಸ್ಟ್ರೈಟ್ ಇರೋದಿಲ್ಲ, ಈಸ್ಟ್ ವೆಸ್ಟ್ ನೋಡ್ತಾ ಇರುತ್ತೆ. ಸೊ ಅದನ್ನ ಇದಕ್ಕೆ ಸೈಡ್ ವ್ಯೂಸ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಯಾವ್ದಪ್ಪ ಅಂದ್ರೆ ಸೈಡ್ ಬೂಬ್ಸ್ ಅಂತ. ಸೈಡ್ ಬೂಬ್ಸ್ ಅಂದ್ರೆ ಹೇಗೆ ಅಂದ್ರೆ, ಸೇಮ್ ಈಸ್ಟ್ ವೆಸ್ಟ್ ಬೂಬ್ಸ್ ತರನೇ ಇರುತ್ತೆ, ಬಟ್ ಏನಂದ್ರೆ ಇದರಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ. ಸೊ ಗ್ಯಾಪ್ ಇರುತ್ತೆ, ಬಟ್ ನಿಪ್ಪಲ್ಸ್ ಆಸ್ ಇಟ್ ಈಸ್ ಲೈಕ್ ಒಂದ್ ಸ್ವಲ್ಪ ಈಸ್ಟ್ ವೆಸ್ಟ್ ನೋಡ್ತಾ ಇರುತ್ತೆ. ಸೊ ಇದನ್ನ ಸೈಡ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಬೆಲ್ ಶೇಪ್ ಬೂಬ್ಸ್ ಅಂತ. ಬೆಲ್ ಶೇಪ್ ಬೂಬ್ಸ್ ಅಂದ್ರೆ ಹೇಗೆ ಈ ಬೆಲ್ ಇರುತ್ತೆ, ಸೊ ಅದೇ ತರಾನೇ ಮೇಲೆ ಸ್ವಲ್ಪ ಥಿನ್ ಆಗಿರುತ್ತೆ, ಕೆಳಗಡೆ ಫುಲ್ ಇರುತ್ತೆ. ಸೊ ಇದನ್ನ ಬೆಲ್ ಶೇಪ್ ಬೂಬ್ಸ್ ಅಂತ ಹೇಳ್ತೀವಿ. ಇನ್ನ ಲಾಸ್ಟ್ ಏನಪ್ಪಾ ಅಂದ್ರೆ ಅಸಿಮೆಟ್ರಿಕಲ್ ಬೂಬ್ಸ್ ಅಂತ ಹೇಳ್ತೀವಿ. ಅಸಿಮೆಟ್ರಿಕಲ್ ಬೂಬ್ಸ್ ಅಂದ್ರೆ ಯಾರಿಗೆ ಒಂದು ಸೈಡ್ ಚಿಕ್ಕದಿರುತ್ತೆ, ಒಂದು ಸೈಡ್ ದೊಡ್ಡದಿರುತ್ತೆ. ಆಲ್ಮೋಸ್ಟ್ ಯಾರೆಲ್ಲ ಹೆಂಗಸರು ಬ್ರೆಸ್ಟ್ ಫೀಡಿಂಗ್ ಮಾಡಿರ್ತಾರೆ, ಸೊ ಅವರಿಗೆ ಒಂದು 90% ಲೇಡೀಸ್ಗೆ ಒಂದು ಸೈಡು ಕಮ್ಮಿ ಇರುತ್ತೆ, ಒಂದ್ ಸೈಡು ಜಾಸ್ತಿ ಇರುತ್ತೆ. ಸೊ ಇದನ್ನ ಅಸಿಮೆಟ್ರಿಕಲ್ ಬೂಬ್ಸ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಇದು ಯಾವ ಕಾರಣಕ್ಕಾಗತ್ತಪ್ಪ ಅಂದ್ರೆ, ಯಾರು ಈ ಬಾಣಂತಿಯಲ್ಲಿ ಒಂದೇ ಕಡೆ ಏನು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಾ, ಸೊ ಅಂತವರಿಗೆ ಈ ತರ ಆಗುತ್ತೆ. ಸೊ ಅದಕ್ಕೆ ಅವಾಗೆಲ್ಲ ಹೇಳ್ತಾ ಇರೋ ದೊಡ್ಡವರು, ಎರಡೂ ಕಡೆನೂ ಈಕ್ವಲ್ ಆಗಿ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ. ಸೊ ಅವಾಗ ಅಷ್ಟೊಂದು ಡಿಫ್ರೆನ್ಸ್ ಅನ್ಸೋದಿಲ್ಲ. ಇಲ್ಲಾಂದ್ರೆ ಯಾರು ಒಂದೇ ಸೈಡ್ ಫೀಡ್ ಮಾಡ್ತಿರ್ತಾರೆ ಅವರಿಗೆ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ, ಒಂದು ಜಾಸ್ತಿ, ಒಂದು ದೊಡ್ಡದು, ಒಂದು ಚಿಕ್ಕದು ಇರೋ ತರ. ಸೊ ಅದಕ್ಕೆ ದಯವಿಟ್ಟು 2 ಬ್ರೆಸ್ಟ್ ಗಳನ್ನು ನಿಮ್ಮ ಮಕ್ಕಳಿಗೆ ಫೀಡ್ ಮಾಡೋದನ್ನ ಮರಿಬೇಡಿ. ಸೊ ಹಾಗಿದ್ರೆ ಏನ್ ಇಷ್ಟು ಶೇಪ್ ನಾನು ಹೇಳಿದೆ, ಇಷ್ಟು ಶೇಪ್ಗಳಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲಾ ಶೇಪ್ಗಳನ್ನು ನಾರ್ಮಲ್. ಬಟ್ ಏನಂದ್ರೆ ಈ ಏನು ಬ್ರೆಸ್ಟ್ ಪೇನ್ ಬರ್ತಾ ಇರುತ್ತೆ, ಆಲ್ಮೋಸ್ಟ್ ಏನು ಪೀರಿಯಡ್ಸ್ ಟೈಮಲ್ಲಿ 2-3 ಡೇಸ್ ಮುಂಚೆ ಇಲ್ಲ 1 ವೀಕ್ ಮುಂಚೆ ಪೇನ್ ಬರುತ್ತೆ. ಓಕೆನಾ, ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ, ಚೇಂಜಸ್ ಆಗೋದ್ರಿಂದ ಪೇನ್ ಬರುತ್ತೆ. ಬಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಪೇನ್ ಬರ್ತಿದೆ, ಇಲ್ಲ ಬ್ರೆಸ್ಟ್ ಅಲ್ಲಿ ಏನಾದ್ರು ಗಂಟು ಫೀಲ್ ಆಗ್ತಿದೆ ಅಂದ್ರೆ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡೋದನ್ನ ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಟ್ ಲಾಸ್ಟ್ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬ್ರೆಸ್ಟ್ ಯಾವುದೇ ರೀತಿ ಶೇಪಲ್ಲಿ ಇರ್ಲಿ, ಓಕೆನಾ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಯಾವತ್ತೂ ಕಳ್ಕೊಬೇಡಿ. ಕೆಲವರಿಗೆ, ಎಷ್ಟೋ ಜನಕ್ಕೆ ಬ್ರೆಸ್ಟ್ ತುಂಬಾ ಚಿಕ್ಕದಿರುತ್ತೆ, ಸೊ ಅದರಿಂದ ಅವರು ಒಂಥರ ಡಿಪ್ರೆಷನ್ಗೆ ಹೋಗೋ ತರ ಆಗ್ಬಿಟ್ಟಿರ್ತಾರೆ. ಆ ತರ ಎಲ್ಲ ಏನು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಏನಿದೆ ಅದರಲ್ಲಿ ಕಾನ್ಫಿಡೆನ್ಸ್ ಆಗಿ ಇರೋದನ್ನ ಕಲಿಯಿರಿ.
ಓಕೆ, ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.